ಬನ್ನಿ. ಪ್ರೆಸೆಂಟ್ ಯು ಫಸ್ಟ್ ಕಾಪಿ ಆ್ಯಂಡ್ ಸೆಕೆಂಡ್ ಕಾಪಿ ಅಂತ ಬರುತ್ತೆ. ಇದು ಫಸ್ಟ್ ಕಾಪಿ ಆಗುತ್ತೆ, ಇದು ಸೆಕೆಂಡ್ ಕಾಪಿ. ಇದು ಲೋ ಕ್ವಾಲಿಟಿ ಇರುವ ಐಪಾಡ್ ಆಗಿದೆ, ಆ್ಯಪಲ್ ಕಾಪಿ ಆಯಿತಾ. ಇದು ಫಸ್ಟ್ ಕಾಪಿ ಅಂತ ಬರುತ್ತೆ. ಇದರ ಕ್ವಾಲಿಟಿನೂ ಹಾಗೆ ಇರುತ್ತೆ. ಒನ್ ಡೇ ಫುಲ್ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಏನೇನು ಬರುತ್ತೆ ಇದರಲ್ಲಿ ಅಂತ ನೋಡೋಣ. ಇದು ಈ ಟೈಪ್ USA 100% ಆ್ಯಪಲ್ದು QR ಕೋಡು ಹಾಗೆ ಲೋಗೋ ಎಲ್ಲ ಇರುತ್ತೆ. ಆದರೆ ಇದಕ್ಕೆ ಏನೂ ಇರಲ್ಲ. ಇದು ಚೈನೀಸು ಕಾಪಿ ಅಷ್ಟೇ. ಇದು ಅಷ್ಟು ಈ ಥರ ಎಲ್ಲ ಬ್ಯಾಕಪ್ಪು ಕಮ್ಮಿ. ನಿಮಗೆ ಇದು ಒನ್ ಡೇ ನಡೆಯಲ್ಲ. ಅದಕ್ಕೆ ರೇಟು ಆಮೇಲೆ ಹೇಳ್ತೀನಿ. ಫೈನಲ್ ಲಾಸ್ಟ್ ಇದು ಬಂದು ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ. ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಇದರಲ್ಲಿ ಸಮ್ ಡಾಕ್ಯುಮೆಂಟ್ಸ್ ಇದೆ. ಅದನ್ನು ಹೌ ಟು ಹೆಂಗೆ ಯೂಸ್ ಮಾಡೋದು ಅಂತ ಒಂದು ಚೈನೀಸ್ನಲ್ಲಿ ಒಂದು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ನೆಕ್ಸ್ಟು ಒಂದು A2 ಲೈಟಿಂಗ್ ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಮಾಡೋಕ್ಕೆ. ನೆಕ್ಸ್ಟು ಇದು LED ಲೈಟ್ ಇದೆ. ಇಲ್ಲಿ ಪವರ್ ಬಟನ್, ಪವರ್ ಆಫ್ ಆ್ಯಂಡ್ ಆನ್ ಮಾಡೋಕ್ಕೆ ಬಟನ್. ನೆಕ್ಸ್ಟು ಇದು ಚಾರ್ಜಿಂಗ್ ಪೋರ್ಟ್. ಇದು ಆರಾಮ್ ಇದರಲ್ಲಿ ಚಾರ್ಜಿಂಗ್ ಮಾಡ್ಕೋಬೋದು. ಇದರಲ್ಲಿ ಎಟ್ ಎ ಟೈಮ್ 2 ಚಾರ್ಜ್ ಆಗ್ತವೆ. ಇದರ ಬ್ಯಾಟ್ರಿ ಬ್ಯಾಕಪ್ ಬಂದು ತುಂಬಾ ಕಡಿಮೆ ಇದೆ. ಅಷ್ಟು ನಾವು ಫಸ್ಟ್ ಕಸ್ಟಮರಿಗೆ ಹೇಳೇ ಕೊಡ್ತೀವಿ. ಕಾರಣ ಇಷ್ಟೇ, ಯಾಕಂದರೆ ಫಸ್ಟ್ ಅಮೌಂಟ್ ಕೊಡ್ತಿದ್ದಾರೆ ಅಂದರೆ ಅದರ ಬಗ್ಗೆ ತಿಳಿಸ್ಬೇಕಾಗತ್ತೆ, ಅದಕ್ಕಾಗಿ ತಿಳಿಸ್ತೀವಿ. ಸೆಕೆಂಡ್ ಒನ್ ಇದರದ್ದು ಅನ್ಬಾಕ್ಸಿಂಗು. ಫಸ್ಟು ಇದರಲ್ಲಿರುವ ಐಟಮ್ಗಳು, ಆಮೇಲೆ ವೇಟ್ನೆಸ್ ತುಂಬಾ ವೇಟ್ ಇದೆ. ಇದರದ್ದು ವೇಟು ತುಂಬ ಇದೆ. ಅದು ಲೈಟ್ ವೇಟ್ ಇದೆ, ಇದು ಸ್ವಲ್ಪ ವೇಟ್ ಇದೆ ಜಾಸ್ತಿ. ಇವು ಹಾಗೆ ಐಪಾಡು. ಇದು ಲೈಟ್ LED ಇದೆ. ಇದು ಚಾರ್ಜಿಂಗ್ ಪೋರ್ಟು. ಇದು ಪವರ್ ಬಟನ್ ಆನ್ ಆಫ್ ಮಾಡೋಕ್ಕೆ. ಆಮೇಲೆ ಇದನ್ನು ಡೀಟೇಲ್ಸ್ ಕೊಟ್ಟಿದ್ದಾರೆ ಆ್ಯಪಲ್ದು ಫಸ್ಟ್ ಕಾಪಿ ಅಂತ. ಇದನ್ನು ಸೈಡ್ ಇಟ್ಟರೆ ಇಲ್ಲಿ ಬರುತ್ತೆ. ಇದು ಸ್ಮಾಲು ಎಸ್ ಅಂತ ಸ್ಮಾಲು ಲೆಟ್ರು. ಇದರಲ್ಲಿ ಸ್ಮಾಲು ಲಾಟ್ ಅಂತಿದೆ. ಪ್ಲಸ್ ರೈಟು ಲೆಫ್ಟದು ನಾವು ಇದನ್ನು ಫೋಲ್ಟ ಇದರಲ್ಲಿ ಇನ್ಸೈಡ್ ಮಾಡ್ಬೋದು. ಹಾಗೆ ಕೊಟ್ಟಿದ್ದಾರೆ. ಇದೇನು ವೇಸ್ಟು. ಇದು ಬಂದು ಇಯರ್ಬಡ್ಸು. ಇದರಲ್ಲಿ 6 ಇಯರ್ಬಡ್ಸ್ ಕೊಟ್ಟಿದ್ದಾರೆ. ಲಾರ್ಜು, XL, ಆಮೇಲೆ ಸ್ಮಾಲ್. ನಾವು ಬೇಕಾದ್ರೆ ಅದಕ್ಕೆ ಇಯರ್ಬಡ್ಸು ಇಲ್ದವ್ರಿಗೆ ಒಬ್ಬರು ಇಯರ್ಬಡ್ಸ್ ಹಾಕಿ ಯೂಸ್ ಮಾಡ್ತಾರೆ, ಹಾಗಾಗಿ ಇಯರ್ಬಡ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದೆ ನೋಡಿ, ಇದು ಕ್ವಾಲಿಟಿ ಕೇಬಲ್ ಕೊಟ್ಟಿದ್ದಾರೆ. 1.5 ಮೀಟ್ರ್ ಕೇಬಲ್ ಇದೆ. ಹಾಗೆ A2 ಲೈಟಿಂಗ್ ಕೇಬಲ್. ಇದನ್ನು ನೀವು ಫೋನಿಗೆ ಯೂಸ್ ಮಾಡ್ಬೋದು, ಆ್ಯಪಲ್ ಫೋನಿಗೆ, ಹಾಗೆ ಇದಕ್ಕೂ ಯೂಸ್ ಮಾಡ್ಬೋದು. ತುಂಬ ಕ್ವಾಲಿಟಿ ಕೇಬಲ್ ಆಗಿದೆ, ಸಾದಾ ಕೇಬಲ್ ಅಲ್ಲ, ಕ್ವಾಲಿಟಿ ಕೇಬಲ್ ಇದೆ. ನೆಕ್ಸ್ಟ್ ಬಂದು ಇದರಲ್ಲಿ ಡಾಕ್ಯುಮೆಂಟ್ಸ್ ಇದೆ. ಸಮ್ ಡಾಕ್ಯುಮೆಂಟ್ಸು ಹೌ ಟು ಯೂಸ್ ಅಂತ, ಹೆಂಗೆ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದರಲ್ಲಿ ಚೈನೀಸ್ನಲ್ಲಿ ಜಾಸ್ತಿ ಇರುತ್ತೆ, ಚೈನೀಸು ಪ್ಲಸ್ ಇಂಗ್ಲೀಷ್ ಅಷ್ಟೇ ಇರೋದು. ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ. ಮೇನು ಅವ್ರು ಯೂಸ್ ಮಾಡೋಕ್ಕೆ ಬರೋಲ್ಲ, ಹಾಗಾಗಿ ಇದನ್ನು ಹೇಗೆ ಯೂಸ್ ಮಾಡೋದು. ಇದನ್ನು ಆ್ಯಂಡ್ರಾಯ್ಡಿಗೂ ಯೂಸ್ ಮಾಡ್ಬೋದು, ಆ್ಯಪಲ್ಗೂ ಯೂಸ್ ಮಾಡ್ಬೋದು. ಇದಕ್ಕೆ ವ್ಯತ್ಯಾಸ ಇಷ್ಟೇ, ಇದು ಲೋ ಕ್ವಾಲಿಟಿ, ಇದು ಸ್ವಲ್ಪ ಹೈ ಕ್ವಾಲಿಟಿ ಆಗುತ್ತೆ. ಆಮೇಲೆ ಇದರ ಮೆಟೀರಿಯಲ್ಸು ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಈಗ ಒನ್ ಡೇ ಮಿನಿಮಮ್
ಕಂಟಿನ್ಯೂ ಯೂಸ್ ಮಾಡಿದ್ರೆ 1 ಡೇ ಯೂಸ್ ಮಾಡ್ಬೋದು ನೀವು. ಹಾಗಾಗಿ ತೊಗೋವಾಗ ಸರಿಯಾದ ತೊಗೊಳ್ಳಿ. ಯಾಕಂದರೆ ಒಮ್ಮೆ ತೊಗೊಂಡ್ರೆ ಮುಗೀತು, ಒಳ್ಳೆ ನೀವು ತೊಗೋಕ್ಕೆ ಅವಕಾಶ ಇರಲ್ಲ, ಮತ್ತು ಅದು ವೇಸ್ಟ್ ಆಗಬೇಕಲ್ಲ. ವೇಸ್ಟ್ ಆದಮೇಲೆ ಮತ್ತೆ ತೊಗೋದಾಗತ್ತೆ. ಹಾಗಾಗಿ ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಖರೀದಿ ಮಾಡುವಾಗ ಸರಿಯಾಗಿ ನೋಡಿ ತೊಗೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಸೈಡ್ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ನಿಮಗೆ ನೋಟಿಫಿಕೇಟ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.